ಅಜ್ಜಪ್ಪ ಅಂತ ಹೇಳಿ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. GS ಮಾಲಿಂಗಪ್ಪ ಅಂತೇಳಿ ಜಿಲ್ಲಾ ಕುರುಬ ಸಮಾಜದ ಮುಖಂಡರಿದ್ದೀನಿ. ಜಯರಾಮ್ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಬ್ಯಾಡ್ ರಂಗಸ್ವಾಮಿ ಗೋಪಾಲ್ಪುರ. ರಂಗಸ್ವಾಮಿ ಗೋಪಾಲ್ಪುರ. ರಾಮಲಿಂಗಿ ಭರತ್ ಕುರುಬ ಸಮಾಜದ ಯುವ ಮುಖಂಡ. ನನ್ನ ಹೆಸರು ರಾಮಲಿಂಗಿ ಭರತ್. ಭರತ್ 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 ಭಾಸ್ಕರ್ ನಗರಸಭಾ ಸದಸ್ಯರು ಮಾಜಿ. ಸ್ಟಾರ್ಟ್ ಮಾಡ್ಬೋದು ಸರ್. ಮಾಡಿ ಸರ್. ಇವತ್ತೇನು ನಮ್ಮ ಪತ್ರಕರ್ತರಿಗೆ ಎಲ್ಲ ನಮಸ್ಕರಿಸುತ್ತಾ, ಇವತ್ತೇನು ಪತ್ರಿಕೆ ಗೋಷ್ಠಿ ಕರೆದಂಥ ಉದ್ದೇಶ ಏನು ಅಂದರೆ, ಶಾಸಕರು ವಿಡಿಯೋಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಶಾಸಕರು ಹೇಳ್ತಾರೆ ಬಿಳಿ ಚೌಡಯ್ಯನವರು ಯಾರ್ಯಾರಿಗೆ ಹೇಳಿದರು ಅವ್ರಿಗೆಲ್ಲ ನಾನು ನ್ಯಾಮಿನೇಷನ್ ಇರ್ಬೋದು, ಸರ್ಕಾರದ ನಿರ್ದೇಶಕರುಗಳಿರ್ಬೋದು, ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಬಿಳಿ ಚೌಡಯ್ಯನವ್ರಿಗೆ ನಾವು ಕೇಳೋಕ್ಕೆ ಪ್ರಶ್ನೆ ಮಾಡ್ತೀವಿ, ಬಿಳಿ ಚೌಡಯ್ಯನವರೇ ಹಿಂದುಳಿದ ವರ್ಗದ ಶಾಸಕರು ಹೇಳಿದ್ರಲ್ಲ ನಿಮಗೆ ಇಂಥ ನೀವು ಯಾರು ಪಟ್ಟಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ನಾನು ನೇಮಕ ಮಾಡ್ತೀನಿ ಅಂತ ಹೇಳಿದರು. ಆದರೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡು ನೀವು ಹಿಂದುಳಿದ ವರ್ಗಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಚೌಡಯ್ಯನವರೇ? ನಿಮ್ಗೊಂದು ಪ್ರಶ್ನೆ ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ನೀವು ಇಂಡಿಪೆಂಡೆಂಟ್ ಚುನಾವಣೆ ನಿಂತ್ರಿ MLA, ಗೊಲ್ರಿರ್ಬೋದು, SC ST ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ನಿಮ್ಮ ಜೊತೆಲಿ ಇದ್ದರು. ನಿಮ್ಮ ಜೊತೆಲಿ ಇದ್ದರೂ ಕೂಡ ನೀವು ಮಾಡಿದ್ದೇನು, ನಮ್ಮನ್ನೆಲ್ಲ 2 ತಿಂಗಳು 3 ತಿಂಗಳು ಅಧ್ಯಕ್ಷರು. ಆದರೆ ಇವತ್ತು ನಗರ ಯೋಜನಾ ಪ್ರಾಧಿಕಾರನ ಒಂದು ನೀವು ಹೇಳ್ದಂಗೆ ಅರುಣ್ ಕುಮಾರಿಗೆ ಮಾಡಿದ್ರು. ಅವತ್ತಿದ್ರೆ ಈ ಅರುಣ್ ಕುಮಾರು ಚೌಡಯ್ಯನವರೇ ಇದ್ರೆ ಅವತ್ತು ನೀವು ಅರುಣ್ ಕುಮಾರು, ನಿಮ್ಮನ್ನು ಅಸ್ಪೃಶ್ಯರ ಥರ ನೋಡೋರು ಅರುಣ್ ಕುಮಾರು, ಅಸ್ಪೃಶ್ಯರ ಥರ ನೋಡೋರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ. ಅವತ್ತು ಸಿದ್ದಣ್ಣವ್ರ ಜೊತೆ ಸಿದ್ದಣ್ಣವ್ರ ಬಾಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ಅವತ್ತಿನ ಕಷ್ಟ ಕಾಲದಲ್ಲಿ ನಿನ್ನ ಜೊತೆ ನಿಂತಂಥವ್ರು ಒಬ್ಬರು ನುಡಿಸ್ಕೊಂಡಿದ್ದೀರ ಚೌಡಪ್ಪನವ್ರೆ? ನೀವು ತೋರಿಸಿ ಒಬ್ಬರು ನುಡಿಸ್ಕೊಂಡಿದ್ದೀರೇನ? ನಿನ್ನ ಪರ ಮಾತಾಡಿದ ಜವನಪ್ಪನ ಪಕ್ಷದಿಂದ ಆಚೆ ಹಾಕಿರೋ, ನಿನ್ನ ಪರ ಮಾತಾಡಿದ್ಕೆ ನಮ್ಮನ್ನೆಲ್ಲ ಆಚೆ ಹಾಕಿರೋ, ನಿನ್ನ ಪರ ಮಾತಾಡಿದ ಗನ್ಮನ್ ಜಗನ್ ಸತ್ತೋದ್ರು. 1-2 ನಿನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿನ ತೆಗೆದಿರೋದು ಚೌಡಪ್ಪನವ್ರೆ. ನಾನಿವತ್ತು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನಾದರೂ ನೀವು ತಿದ್ಗೇಬೇಕು. ಯಾವತ್ತು ಬಂಡಾಯ ಮಾಡಿದ್ದೀರಾ ನೀವು? ನೀವು ಬಂಡಾಯಗಾರ ಅಲ್ವೇ ಅಲ್ಲ. ನೀವು ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಶಾಸಕರಿಗೆ. ಇವತ್ತು ಪ್ರಾಧಿಕಾರದ ಅಧ್ಯಕ್ಷರು ಅಂದ್ರೆ ಏನು? ಚುನಾವಣೆಗಾದರೆ ಹಿಂದುಳಿದವರು ದಲಿತರು ನಿಲ್ಲಿಸಿ ಅವ್ರ ಮನೆ ಹಾಳು ಮಾಡ್ತೀರಾ? ಸುಮ್ಮನೆ ಆಗಲ್ಲ. APMC ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮನೆ ಹಾಳು ಮಾಡ್ಕೊಂತ ಇದ್ದೀವಿ. ನೀವು ಈ ಒಂದು ಚುನಾವಣೆಗೆ ನಿಲ್ಲಿಸಿ ನಮ್ಮನ್ನ ಅಧ್ಯಕ್ಷರಾಗ್ಬೋದು, ಇನ್ನೊಂದು ಆಗ್ಬೋದು ಮಾಡಿದ್ದೀರಾ. ಆದರೆ ನ್ಯಾಮಿನೇಷನ್ ಮಾಡಬೇಕಾದ್ರೆ, ಸರ್ಕಾರದಿಂದ ಆದೇಶ ಕೊಡಿಸ್ಬೇಕಾದ್ರೆ, ಶಾಸಕರ ಕೈಲಿರೋಂಥ ಅಧಿಕಾರ ಕೊಡಬೇಕಾದ್ರೆ ದುಡ್ಡಿರೋ ಅರುಣ್ ಕುಮಾರ್ ಬೇಕಿತ್ತೇನ್ರಿ? ಅರುಣ್ ಕುಮಾರ್ ಹತ್ರ ದುಡ್ಡಿದೆ, ನಗರಸಭೆ ಚುನಾವಣೆ ನಿಲ್ಲಿಸಿ ನಗರಸಭೆ ಅಧ್ಯಕ್ಷರು ಮಾಡಿ ನಾವು ಕೇಳಲ್ಲ. ಆದರೆ ಹಿಂಬಾಗ್ಲಿಂದ ಬರಬೇಕಾದ್ರೆ ಎಷ್ಟು ಜನ ನಮ್ಮ ಈ ಬ್ಯಾಕ್ವರ್ಡ್ ಕ್ಲಾಸು ಬಸ್ ಚಾರ್ಜಿಗೆ ದುಡ್ಡಿಲ್ಲ, ಹುಚ್ಚೇಗೌಡ್ರನ್ನೇ ಮಾಡಿದ್ರಾಗದಲ್ರಿ. ಎಲ್ಲ ಕುರುಬರನ್ನ, ಗೊಲ್ಲರನ್ನ, OBC SC ST ತಿಕ್ಕೊಂಡು ರಾಜಕಾರಣ ಮಾಡ್ತಿದ್ದೀರ ನೀವು, ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ. ಇದು ಒಳ್ಳೇದಲ್ಲ ಬಿಳಿ ಚೌಡಯ್ಯನವರೇ. ನಾನು ಇಷ್ಟು ದಿನ ಸುಮ್ಮನಿದ್ದೆ. ಅವತ್ತು ಶಾಸಕರು ಹೇಳಿದ್ರಲ್ಲ, ನೀವು ಈ ಮಾತಿಗೆ ನಾವು ಸ್ಪಷ್ಟನೆ ಕೊಡಬೇಕು. ನಾನು ಅಧ್ಯಕ್ಷರು ಮಾಡಿಲ್ಲ ಅರುಣ್ ಕುಮಾರ್ನ ಅಂತ ನಿಮ್ಮ ಹೆಸರು ಹೇಳಿದ್ದಾರೆ ಯಾರೋ ಶಾಸಕರು. ಚೌಡಯ್ಯನವ್ರು ಹೇಳಿದ್ದಕ್ಕೆ ಮಾಡಿದ್ದೀನಿ ಅಂತ ಯಾಕೆ ಮಾಡಲಿಲ್ಲ ಹೇಳಿ? ನೀವು ಶಿವಮೂರ್ತಿಗೆ ಮಾಡ್ಬೋದಿತ್ತು. ನೀವು ಸಮಾಜವಾದಿ ಪಕ್ಷ ಕಟ್ಟಿದಾಗ ಯಾರು ಬಂದಿದ್ರು? ನಿಮ್ಮ ಚಿಹ್ನೆಯಲ್ಲಿ ನಿಂತಂಥ ಶಿವಮೂರ್ತಿ ಜಿಲ್ಲಾ ಪಂಚಾಯತಿಗೆ ಏನಾದರೂ ಅವ್ರನ್ನೇ ಮಾಡಬೇಕಿತ್ತು. ನಮ್ಮ ಇವರು ಜಿರೋಜಿಕೊಪ್ಪಲು ವಿಜಯ್ ಏನಾದರೂ, ನಿಮ್ಮ ಕೌನ್ಸಿಲರ್ಗೆ ಎಲೆಕ್ಷನ್ ನಿಂತಿದ್ರು ನಮ್ಮ ಸುಬ್ರಹ್ಮಣ್ಯ ಬಾಬು ಏನಾದರೂ, ಒಬ್ಬರ ಇಬ್ಬರ ಎಷ್ಟು ಜನ ತಿಳಿದಿದ್ದೀರಾ? ಶಿವಲಿಂಗೇಗೌಡ್ರ ಈ ರೀತಿ ಮೆರೆಯೋಕ್ಕೆ, ಈ ರೀತಿ
ಹಿಂದುಳಿದವರು ಐಂದ ವರ್ಗದ ಮೇಲೆ ದೌರ್ಜನ್ಯ ಮಾಡಿ ಒಂದು ದರ್ಪ ಮಾಡೋದಕ್ಕೆ ಆ ಮಾತು, ಆ ದುರಹಂಕಾರದ ಮಾತು ಬರೋಕ್ಕೆ ಏನಾರ ಕಾರಣಕರ್ತ ಇದ್ದರೆ ಇಂಥ ನಾಲಾಯಕ ಹಿಂದುಳಿದ ವರ್ಗದ ನಾಯಕನಿದ್ದ ಅಂತೇಳಿ ನೇರ ಆರೋಪ ಮಾಡ್ತೀನಿ ನಾನು. ನನಗೊಂದು ಅನುಮಾನ ಇದೆ, ನಿಮಗೆ ಅರುಣ್ ಕುಮಾರಿಂದ ಪೇಮೆಂಟ್ ಆಗಿದೆ ಅಂತ ನನ್ನ ಅನುಮಾನ ಇದೆ. ಅದನ್ನು ನೀವು ಸ್ಪಷ್ಟಪಡಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಆ ಸ್ಥಾನನ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೊಡದೇ ಇದ್ರೆ ನಿಮ್ಮ ಮನೆ ಮುಂದೆ ನಿಂತು ಹೋರಾಟ ಮಾಡ್ತೀವಿ ನಾವು. ಚೌಡಯ್ಯನವರೇ, ಇದನ್ನು ಸುಮ್ಮನೆ ಬಿಡೋದಿಲ್ಲ ನಾವು. ಯಾವ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ನಮಗೆ ಗೊತ್ತಿದೆ. ಇವತ್ತು ನೀವು ಯಾವ ಬಂಡಾಯ ಮಾಡ್ತಿದ್ದ ಹನುಮಪ್ಪನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಅವತ್ತಿನ ಕಾಲದಲ್ಲಿ. ಅವ್ರು ಯಾಕೆ ಮನೆ ಸೇರ್ಕೊಂಡ್ರು? ಅವ್ರಿಗೆ ಕೊಡಬೇಕಿತ್ತು. ಅವರು ಸಮಾಜದ ಆಸ್ತಿ ಅಲ್ವಾ, ಸಮಾಜಕ್ಕೆ ಹೋರಾಟ ಮಾಡ್ತಿರಲ್ವಾ? ಶಿವಮೂರ್ತಿ ಕೊಡ್ಬೇಕಾಯ್ತು, ಬಾಬಾ ಕೊಡ್ಬೇಕಾಯ್ತು. ಈ ಥರ ಎಲ್ಲ ಎಷ್ಟು ಜನ ನಿಮ್ಮ ಜೊತೆಲಿದ್ರು? ಹುಚ್ಚೇಗೌಡ್ರಿಗೆ ಕೊಡಬೇಕಿತ್ತು, ಬೇಡ ಮುದ್ದೆ ಜಯಣ್ಣಿರ್ಲಿಲ್ವಾ? ಅರುಪನಹಳ್ಳಿ ಜಯಣ್ಣಿಗೆ ಕೊಡಬೇಕಿತ್ತು. ಪಾಪ ನಿಮ್ಮ ಪರ ಮಾತಾಡೋರು ಮೊನ್ನೆ ಪ್ರೆಸ್ ಮೀಟಲ್ಲಿ ನೋಡಿದೆ, ಶಾಸಕರು ವಹಿಸ್ಕೊಂಡು ಮಾತಾಡ್ತಾರೆ ಪಾಪ. ಅವ್ರಿಗೆ ಕೊಡಬೇಕಿತ್ತು. ಲಂಬಾಣಿಸ್ ಇರಲಿಲ್ವಾ, ಬೋವಿಸ್ ಇರಲಿಲ್ವಾ, ಹರಿಜನ್ ಇರಲಿಲ್ವಾ? ಅರುಣ್ ಕುಮಾರ್ ಬೇಕಿತ್ತೇನ್ರಿ? ನಿಲ್ಲಿಸ್ರಿ, MLC ಮಾಡಿರಿ. ಎಷ್ಟು ಆಸ್ತಿ ಘೋಷಣೆ ಮಾಡ್ಕೊಂಡ್ರೆ ಅವ್ರನ್ನ MLC ಮಾಡಿ ತಗೊಂಡೋಗಿ ನಾವು ಬೇಡ ಅನ್ನಲ್ಲ. ನಮ್ಮ ಸ್ಥಾನ ಕಬಳಿಸಿದ್ದಾರೆ ಅವರು ಅರುಣ್ ಕುಮಾರು. ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ನಿಮ್ಮ ಪರ ಮಾತಾಡಿದ್ವಲ್ಲ, ಎಲ್ಲ ಹಿಂದುಳಿದವರು, ದಲಿತರು ಎಲ್ಲ ನಿಮ್ಮ ಮನೆ ಸೇರ್ಕೊಂಡು ಶಾಸಕರು ಕೂತಿದ್ರಲ್ಲ, ನಮ್ಮನ್ನು ಎಷ್ಟು ಹೀನಾಮಾನವಾಗಿ ಬೈದರು ಶಾಸಕರು. ನೀವೇನು ಕಿತ್ಕೊಂತೀರಾ ಅಂದರು ನಮ್ಮನ್ನು. ಒಂದು ಮಾತಾಡಲಿಲ್ಲ ನೀವು ಅವತ್ತು. ನಿನಗೆ ನಿಗಮ ಕೇಳೋಕ್ಕೆ, ನಿನ್ನ ನಿಗಮದ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಪ್ರೀತಿಯಿಂದ ಬಂದರೆ, ಆ ವಿಶ್ವಾಸ ಇಲ್ದಂಗೆ ನೀವು ಮನುಷ್ಯ ಶಾಸಕರು ನಮ್ಮನ್ನು ಬೈತಿದ್ರೆ ಒಂದು ಬಾಯಿ ಬಿತ್ತಿಲ್ವಲ್ರಿ? ಚೌಡಯ್ಯನವರೇ, ಒಂದು 1000 ವರ್ಷ ಬದುಕ್ತೀರಾ ನೀವು? ಏನಕ್ಕೋಸ್ಕರ ನಾವು ಲಿಂಗಾಯತ ವಿರುದ್ಧ ಎದ್ದು ಇಲ್ಲಿ ರಾಜಕಾರಣ ಮಾಡಿದ್ವು? ಏನಕ್ಕೋಸ್ಕರ ಲಿಂಗಾಯತರನ್ನ ಅಪೋಸಿಟ್ ಮಾಡಿದ್ವು? ನೀನು MLA ಆಗ್ತೀಯ ಅಂತ, ನಿನಗೆ ನಿಗಮದ ಅಧ್ಯಕ್ಷರಾಗ್ತೀಯ ಅಂತ ಹೋಗ್ಬಿಟ್ಟು ನೀನು ಬಾಣವಾರದಲ್ಲಿ ಆ ಅಶೋಕ್ MLA ಆಗ್ತಾನೆ ಅಂತ ರಾಜೀನಾಮೆ ಕೊಟ್ಟು ಅಲ್ಲಿ ಎಲೆಕ್ಷನ್ ನಿಂತ್ರಲ್ಲ, ಅವತ್ತು ಕೂಡ JDS ಸರ್ಕಾರ ಇತ್ತು. ಕುಮಾರಸ್ವಾಮಿ CM ಆಗಿದ್ರು, ಇದೇ ಶಿವಲಿಂಗೇಗೌಡರು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನೀನು ಅದನ್ನು ಕೇಳೋದ್ಬಿಟ್ಟು ಅಲ್ಲಿ ಅಶೋಕ್ನ ವಿರುದ್ಧ ಹೋಗಿ ಚುನಾವಣೆಗೆ ನಿಂತ ಅಶೋಕನ ತೆಗೆದ್ರಲ್ಲ, ಯಾರನ್ನು ತೆಗಿತಿದ್ದೀರಾ ನೀವು? ಹೇಳಿ, ಯಾರನ್ನು ತೆಗಿತಿದ್ದೀರಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಇವತ್ತು ಓದ್ಸಿ 2015ರಿಂದ 2020ವರೆಗೂ ಗ್ರಾಮ ಪಂಚಾಯತಿನ ಅಧಿಕಾರದಲ್ಲಿ ಇತ್ತಲ್ಲ, 5 ವರ್ಷ ಅಧ್ಯಕ್ಷರು. ನಮ್ಮ ಒಕ್ಕಲಿಗ ಸಮುದಾಯದ ದಾಶೇಳಿ ಶಂಕರಪ್ಪನವ್ರ ಅಧ್ಯಕ್ಷರಾಗಿದ್ರಲ್ಲ, ಅವ್ರು 4 ವರ್ಷ ಇರ್ತಾರೆ. ಇನ್ನು 6 ತಿಂಗಳಿಗೆ ನೀನು ಕುರ್ಬಾಸ್ ನಿಬ್ಬರು ಮಾಡ್ತೀಯಲ್ಲ, ನೀನು ಮುಂದಿದ್ಕೊಂಡು ಅವ ವರ್ಷಾಡಿ. ಇದ ನಿನ್ನ ನಾಯಕತ್ವ? ಚೌಡಪ್ಪನವರೇ, ನೀವು 4 ಕೋಟಿ ಕೆಲಸ ಮಾಡ್ತಾಯಿದ್ದೀರಿ, ಈಗ 40 ಕೋಟಿ ಮಾಡಬೇಕು ನೀವು ಕೆಲಸನ. 40 ಕೋಟಿ ಕೆಲಸ ಮಾಡ್ಬೇಕು ನೀವು. 4 ಕೋಟಿ ನಿಮಗೆ ಲೆಕ್ಕಲ್ಲ. 4 ಕೋಟಿ ನಮ್ಮಂತರಿಗೆ ಕೊಡಿಸ್ಬೇಕಿತ್ತು. ನೀನು ಹಿಂಬಾಲಕರು ನಾವೆಲ್ಲ ಇದ್ವಲ್ಲ, ನಮಗೆ ಕೊಡಿಸ್ಬೇಕಿತ್ತು. ಇವಾಗ ಹೋಗಿದ್ದೀರ ನೀವು ಕೆಲಸ ಮಾಡೋಕ್ಕೆ? ಯಾರ್ಯಾರು ಶಾಸಕರು ಹಿಂಬಾಲಕರು ಎಷ್ಟೆಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ, ಎಷ್ಟೆಷ್ಟು ಕೋಟಿ ಹೊಡೆದಿದ್ದಾರೆ ಅಂತ ಗೊತ್ತಿಲ್ವ ನಮಗೆ? ರಾಜಕಾರಣ ನೋಡಿಲ್ವ ನಾವು? ಇವತ್ತು ನೀವು ರಾಜಕಾರಣಕ್ಕೋಸ್ಕರನ ಎಲ್ಲ ಹಿಂದುಳಿದವ್ರು ನಡ ಇಟ್ಕೊಂಡ್ರಲ್ಲ ಅಲ್ಲೋಗಿ ಶಾಸಕರಿಗೆ ಮಾಡಬೇಕಿತ್ತು. ನೀವು ಪ್ರಾಧಿಕಾರನ ನಾವ್ಯಾರಿಗೂ ಮಾಡಬೇಡಿ. ಪಾಪ ಗನ್ಮೆನ್ ಜಗನ್ ಹೆಂಡತಿ ಸೋತು ಸತ್ತೋಗಿದಾರಲ್ಲ, ಆ ಕುಟುಂಬಕ್ಕೆ ಕೊಡ್ರಿ. ಆ ಕುಟುಂಬಕ್ಕೆ ಕಣ್ಣೀರು ಒರೆಸ್ರಿ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ತೋಗ್ಬಿಟ್ರೆ ಅವ್ರ ಮನೆಗೆ ಟಿಕೆಟ್ ಕೊಡ್ತಿರಲ್ಲ, ಪಾಪ ಪಕ್ಷಕಾರ ಸತ್ನಲ್ರಿ, ಕುಟುಂಬ ನೀಗಿದ್ರಲ್ಲ, ಆ ಕುಟುಂಬಕ್ಕೆ ಕೊಡಿ. ಅಮ್ಮಂಗೆ ಕರ್ಕೊಂಬಂದು ಅಧ್ಯಕ್ಷರು ಮಾಡಿ ಪಾಪನಾರ ಕಳ್ಕ ಚೌಡಪ್ಪನಾರ ನೀವು ಪಾಪನ ಹೊತ್ಕೊಂಡಿದ್ರೆ ಪಾಪಿ ಆಗಿದೆಯಾ ನೀನೀಗ? ಆ ಪಾಪ ಕಳ್ಕೋಬೇಕು ಅಂದರೆ ಆ ಹೆಣ್ಮಗಳು ಕರ್ಕೊಂಬಂದು ಅಧ್ಯಕ್ಷರು ಮಾಡಿರಿ ಪ್ರಾಧಿಕಾರಕ್ಕೆ. ಇನ್ನೂ 2 ವರ್ಷ ಟೈಮ್ ಇದೆ. ನಿಮ್ಮನ್ನು ಮುಂದೆ ತೋರಿಸೋದು MLA ಅಲ್ಲಿ ಇದರಲ್ಲಿ 1000 ಕೋಟಿ ಮನೆ ಕಟ್ಕೊಳೋದು, 100 ಕೋಟಿದ ನಿಮ್ಮನ್ನು ಮುಂದಕ್ಕೆ ತೋರಿಸೋದು, ನಮ್ಮ ಕೈಲೆಲ್ಲ ಓಟ್ ಹಾಕ್ಸ್ಕೊಳೋದು. ನೀನೇನಾದೆ? ನಿಮ್ಗೇನು ಅಷ್ಟೊಂದು ದಾರಿದ್ರ್ಯ ಬಂದಿದೆಯಾ? ಸುಮ್ಮನಿದ್ದೀರಲ್ಲ. ಹಿಂದುಳಿದವ್ರಿಗೆ ಅನ್ಯಾಯ ಆದರೂ ದರಿದ್ರ ಬಂದಿದ್ರೆ ಹೇಳ್ರಂತೆ, ನಾವೆಲ್ಲರೂ ಸೇರಿಸಿ ಚಂದ ಎತ್ತಿ ನಿಮ್ಮನ್ನು ದೊಡ್ಡ ಸಾಹುಕಾರ ಮಾಡ್ಬಿಡ್ತೀವಿ ಅತ್ಲಾಗ. ನಾನಿವತ್ತು ಹೇಳ್ತೀನಿ, ನಿಮ್ಮ ಮೇಲೆ ನೇರ ಆರೋಪ ಇದೆ. ಈ ಕಳಂಕನ ಕಳ್ಕೊಳ್ಳೋದಕ್ಕೆ ಮುಂದೆ ಯಾರು ತಿದ್ದುಗೇಳಿ ಆ ಪ್ರಾಧಿಕಾರ ಖಾಲಿ ಮಾಡಿಸಿ, ಇಲ್ಲ ನನಗೆ ಯಾವುದೂ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಡಿ. ಆ ಶಾಸಕರು ಹೇಳ್ತಾ ಇರೋರು ಹಗಲೆಲ್ಲ ಮುನ್ಸ್ಕೊಂಡು ಕೂತಿರ್ತಾರೆ. ಚೌಡಪ್ಪನವರು ನಾನು 50,000 ತಗೊಂಡೋಗ್ಬೇಕೀಗ ಅಂತ ನಮ್ಮ ಕೈಲಿ ಹೇಳಿದ್ದಾರೆ. ಬಂದ್ಬೇಕಾದ್ರೆ ಜೇನ್ಕಲ್ ಸಿದ್ದಪ್ಪ ಬೆಟ್ಟದಲ್ಲಿ ಕರುಪುರ ಹೋಗ್ತೀವಿ. ಚೌಡಯ್ಯನವ್ರು ಹಚ್ಚಬೇಕು ಕರುಪುರನ. ನಾನೇನು ಇಸ್ಕೊಂಡಿಲ್ಲ, ನಾನು ಯಾಕೆ ಸುಮ್ಮನೆ ಆಯಿತು. ಚೌಡಯ್ಯನವರು ಇವತ್ತು
ನಿಗಮದ ಅಧ್ಯಕ್ಷರು ಕೇಳಿದ್ದು ಚೌಡಯ್ಯನವ್ರು ಯಾಕೆ ಸುಮ್ಮನಾದ್ರು ಅಂತ ಹೇಳಿ. ಈಗ ಅಲ್ಲಿ ಪಾಪ ಶಿವಪ್ಪನವರು ಸಮುದಾಯ ಭವನ ಕಟ್ಟಿದ್ರು, ಅವ್ರು ಏನು ಮಾಡಿದ್ರು ಏನು ಅದು ಆಮೇಲೆ ನೀವು ಎಲ್ಲರ ಮೇಲೂ ಆರೋಪ ಬರುತ್ತೆ. ಅರಸೀಕೆರೆಯಲ್ಲಿ ನೀವೇನು ಮಾಡಿದ್ರಿ? ಇದೆ ಎಲ್ಲ ಸಮಾಜನ ಒಡೆದ್ರಲ್ರಿ ಶಾಸಕರು. ಯಾವ ಸಮಾಜ ಒಟ್ಟಿಗಿದ್ರಿ? ಗೊಲ್ರು ಒಟ್ಟಿಗಿದಾರ? ಈ ಕುರುಬ ಸಮಾಜ ಒಟ್ಟಿಗಿದ್ದ ಅವ್ರನ್ನೂ ಹೊಡೆದು ನೀನೊಂತರ್ಕ ಅಧ್ಯಕ್ಷ. ನಮ್ಮ ಇವರು ನಮ್ಮ ತೊಂಡಿಗನಹಳ್ಳಿ ಕೃಷ್ಣಮೂರ್ತಿ ಒಂದು ಅಧ್ಯಕ್ಷರು. ನಮ್ಮನ್ನು ಗೊಲ್ರನ್ನ ಹೊಡೆದ್ರಿ, ಬೋವಿಸ್ ಹೊಡೆದ್ರಿ, ಲಂಬಾಣಿಸ್ ಹೊಡೆದ್ರಿ, ಎಲ್ಲ ಸಮುದಾಯನೂ ಹೊಡ್ಕೊಂಡೇ ಬಂದ್ರು ಶಾಸಕರು. ಒಂದೇ ಒಂದಿನ ಕೇಳಿಲ್ವಲ್ರಿ ಚೌಡಪ್ಪನವರೇ? ನಿಮ್ಮನ್ನು ನೋಡಿರಿ ನಗಬೇಕು ಅಳಬೇಕು ಅನ್ನಂಗೆ ಆಗ್ತಿತ್ತು. ಯಾಕೆ ಅಷ್ಟು ಸ್ಟ್ರೆಂತ್ ಇಲ್ವಾ ನೀವು? ನಿಮಗೆ ಕೊಡೋದ ಬೇರೆಯವ್ರಿಗೆ ಸಪೋರ್ಟ್ ಕೊಟ್ಟಿದ್ರೆ MLA ಚಡ್ಡಿ ಬೀಜ ಇಚ್ಚಾರು ಇಷ್ಟೊತ್ತಿಗೆ. ಇಲ್ಲ ಸಂಘ ಆಫೀಸಲ್ಲಿ ಓಕೆ, ನಾನು ಇವತ್ತು ವಿಚಾರ ಹೇಳ್ತೀನಿ. ಇಷ್ಟೇ ನಮ್ಮ ಮಾಲಿಂಗಣ್ಣವ್ರ ಒಂದು 4 ಮಾತಾಡ್ತೀನಿ. ಎಲ್ಲಿ ಹೇಳಬೇಕು ಶಾಸಕರು ಚೌಡಪ್ಪ ಹೇಳೋಂಗೆ ನಾವು ಮಾಡಿದ್ವಿ ಅಂತ ಯಾರು ಅವ್ರ ಫಾರ್ಮ್ ಹೌಸಲ್ಲೇ ಸರ್, ಓಪನ್ ಆಗಿ ಹೇಳಿದ್ರು. ಓಪನ್ ಭಾಷಣದಲ್ಲಿ ವಿಡಿಯೋ ಇದೆ. ಏನು ಹೇಳಿದ್ರು? ಏನು ಹೇಳಿದ್ರು ಅಂದರೆ, ನಾನು ಯಾರನ್ನೂ ನ್ಯಾಮಿನೇಷನ್ ಮಾಡಿಲ್ಲ, ಚೌಡಪ್ಪನವ್ರು ಯಾರಿಗೆ ಹೇಳ್ತಾರೆ ಅವ್ರನ್ನೇ ಮಾಡಿರೋದು ಅಂತ ಹೇಳಿದ್ರು. ಚೌಡಪ್ಪನವ್ರು ಇದ್ರು ಅವಾಗ. ಹ್ಞೂ ಈಗ ಚೌಡಪ್ಪನವರು ಹೇಳಿದ್ನ ಕೇಳಿ ಮಾಡಿದೀವಿ ಅಂತ ಶಾಸಕರು ಹೇಳಿದ್ಮೇಲೆ ಶಾಸಕರು ಈಗ ಯಾರೋ ಹಿಂದುಳಿದವ್ರಿಗೊಬ್ಬ ನಾಯಕ ಅಂತ ನೀವು ಒಪ್ಕೊಂಡ್ಮೇಲೆ ಅವ್ರು ಕೇಳಿ ಮಾಡಿದ್ಮೇಲೆ ಶಾಸಕರು ಮತ್ತೆ ಯಾಕೆ ಅವರ ಸಂಬಂಧ ತರ್ತಿದ್ದೀರಾ? ಯಾರನ್ನ? ಈಗ ನೀವು ಹಿಂದುಳಿದವ್ರ ನಾಯಕರು ಚೌಡಪ್ಪನ ಒಪ್ಕೊಂಡಿದ್ರಿ, ಹೌದು. ಈಗ ಒಂದು ವಾರದಿಂದ ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಶಾಸಕರು ಹಿಂದುಳಿದವರ ನಾಯಕರನ್ನ ಕೇಳಿ ಯಾರನ್ನ ಒಬ್ಬನೇ ಅವ್ರು ಯಾರನ್ನಾರು ಹೇಳಿ, ಅರುಣ್ ಕುಮಾರ್ಗೆ ಹೇಳಿ ಅಧ್ಯಕ್ಷರು ಮಾಡಿದ್ದಾರೆ. ಆಗಿ ಹಿಂದುಳಿದ ಒಬ್ಬ ವರ್ಗದ ನಾಯಕರನ್ನ ಕೇಳಿ ಅಧ್ಯಕ್ಷರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸೂಲಿಂಗಿ ಅವ್ರ ಹೆಸರು ಇರ್ಬೇಕು, ಇಲ್ಲ ಬಿಳಿ ಚೌಡ ಹೆಸರು ಇರ್ಬೇಕು. ನೀವು ಇವತ್ತು ಏನಾಗ್ತಿದೆ ಅಂದರೆ, ಚೌಡಯ್ಯನವರು ನಮಗೆ ನ್ಯಾಯ ಕೊಡ್ತಾರೆ ಅಂತ ನಾವು ಹಿಂದೂವರು ನಮ್ಗೆ ಅನ್ಯಾಯ ಆದಾಗ ಮಾತಾಡಲೇಬೇಕಾದ್ರೆ ಸರ್, ನಿನಗೆ ಅವಕಾಶ ಬಂದ ನಮ್ಮ ಹೆಸರು ಹೇಳಲಿಲ್ಲ ಅಂದ್ರೆ ನೀನು ನಾಯಕ ಅಂತ ಯಾಕೆ ನಾವು ಕೇಳಬೇಕು? ಅವಕಾಶ ಬಂದಿದೆ, ಅವಕಾಶ ಇದೆ, ನ್ಯಾಮಿನೇಷನ್ ಮಾಡೋದಿದೆ, ನೀವು ವೋಟ್ ಹಾಕಂಗಿಲ್ಲ, ಏನಿಲ್ಲ. MLA ಯಾರು ಹೆಸರು ಹೇಳ್ತಾರೆ ಅವ್ರು ಬರೆದ್ಬಿಟ್ಟು ಆದೇಶ ಮಾಡುತ್ತೆ ಸರ್ಕಾರ. ಇಂಥ ಟೈಮಲ್ಲಿ ನೀನು ಮಾಡಲಿಲ್ಲ ಅಂದ್ರೆ ಇನ್ನು ಯಾವಾಗ ಮಾಡ್ತೀಯಾ? ಅವತ್ತು ನಿಮ್ಮ ಸಮಾಜ ಕೇಳಿಲ್ವಾ ಶಾಸಕರನ್ನ? ಯಾವತ್ತು ಕೇಳಿದ್ರು? ಅವರು ಈಗ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಅಥವಾ ರಾಜ್ಯ ಅಥವಾ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾರು ಅಲ್ಪಸಂಖ್ಯಾತರು ಸರ್? ಶೆಟ್ರು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರಾಗಿರ್ಬೋದು, ದುಡ್ಡಿರೋದು ಮಾಡ್ಬೇಡ, ಅದ್ರಾಗೆ ಬಡವರಿಗೆ ಮಾಡಿ ಒಬ್ರಿಗೆ. ನಮ್ಮ ಒಂದು ಇದು ಸರ್, ಶೆಟ್ರಲ್ಲೇ ಒಬ್ರು ಬಡವರಿಗೆ ಮಾಡಿ. ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಡಬೇಕು ಅನ್ನೋದು ಕಾನೂನಾತ್ಮಕವಾಗಿ ಅವಕಾಶ ಇರ್ತಕ್ಕಂಥದ್ದು, ಅವ್ರ ಹಕ್ಕುಗಳು ಕೂಡ. ಆದ್ರೆ ಇದೇ ಅಲ್ಪಸಂಖ್ಯಾತರು ಅಂತ ಹೇಳ್ಬಿಟ್ಟು ಜನರಲ್ ಕೋಟಾದಲ್ಲಿ ಅಧಿಕಾರ ಕೊಟ್ರು ನಗರಸಭೆಗೆ. ಯಾವ ಪುರುಷಾರ್ಥ ಕೊಟ್ರು? ಜನರಲ್ ಕೆಟಗರಿ ಅವ್ರು ಇದ್ರಲ್ವಾ? ಎಲ್ಲಿದೆ ಸಾಮಾಜಿಕ ನ್ಯಾಯ ಶಾಸಕರು ಮತ್ತೆ ಚೌಡಪ್ಪನವರ? ಕೊಟ್ಟಾಗ ಯಾರು ವಿರೋಧ ಮಾಡಲಿಲ್ಲ, ಈಗ ಇಷ್ಟು ಲೇಟಾಗಿ ಮಾಡಕ್ ಕಾರಣ ಸರ್ ತಡಿ, ಫಸ್ಟಿಂದಲೇ ವಿರೋಧ ಮಾಡಿದ್ದೆ ಸರ್ ನಾನು. ಅರುಣ್ ಕುಮಾರ್ ಆದ್ರಲ್ಲ ಅವತ್ತು ಸಂಜೆನೇ ವಿರೋಧ ಮಾಡಿದ್ದೆ. ತುಂಬಾ ಜನ ಸಂಜೆ ವಿರೋಧ ಮಾಡೋದು ಏನ್ ಪ್ರಯೋಜನ ಬಂತು? ಇಲ್ಲಿ ಚೌಡಯ್ಯ ಹೇಳಿದ್ರು ಅಂದ್ರಲ್ಲ. ಅಜ್ಜಪ್ಪರೇ ಇಲ್ಲೇ ಹೇಳಿರ್ಬೋದು ನೀವು, ನಾವು ಕೊಟ್ಟಾಗ ಆಯ್ತು ಅಂತ ಅನ್ಕೊಂಡಿದ್ದು. ಇವತ್ತು ಈಗಲಾರ ಅವಕಾಶ ಸಿಗ್ಬೇಕಲ್ಲ ಸರ್? ಅಲ್ಲ ನಿಮ್ಗೇನಾರು ಆಗಿ ನುಡಿಯುತ್ತಾ ಇದ್ದೀರಾ ಅಂತ ಇಲ್ಲ, ನಮ್ಗೇನಾಗಿಲ್ಲ ಸರ್. ನಿಮ್ಗೇನಾರು ಆಗ್ತಾ ಇಲ್ಲ ನಮ್ಗೇನಿಲ್ಲ ಸರ್. ನಿಮ್ಗೆ ಅವಕಾಶ ಸಿಗ್ರೆ ಆಗಪ್ಪ. ಇಲ್ಲ ನಿಮ್ಗೇನಾರು ಮಾಡ್ತೀನಿ ಅಂತಿದ್ದೀರಾ? ಇಲ್ಲ, ನಮ್ಮ ಹಿಂದುಳಿದವ್ರಿಗೆ ಯಾರಿಗಾರ ಆಗಲಿ ಸರ್, ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಕೊಡಲಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾನ್ಯ ಬಿಳಿ ಚೌಡಯ್ಯರ ಬಗ್ಗೆ ಒಂದೆರಡು ಮಾತಾಡ್ತೀವಿ. ಯಾಕೆಂದರೆ ನಮ್ಮ ಸಮಾಜದ ಹಿರಿಯರಿದ್ದಾರೆ, ಗಣ್ಯರಿದ್ದಾರೆ. ಅವರು ನಮ್ಮ ಸಮಾಜನ ಒಂದು ನ್ಯಾಯಯುತವಾಗಿ ಎಲ್ಲರಿಗೂ ಬ್ಯಾಕ್ವರ್ಡ್ ಕಮಿಟಿಯಲ್ಲಿ ಯಾರು ಇದ್ದಾರೆ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡ್ತಕ್ಕಂಥದ್ದು ಕರ್ತವ್ಯ ಅವರಾಗಿದೆ. ಏಕೆಂದರೆ ಅವರ ಒಡನಾಟ ನಮ್ಮ ಒಡನಾಟ ಭಾಳ ಚೆನ್ನಾಗಿದೆ. ಯಾಕೆಂದರೆ ವಿಶ್ವಾಸದಲ್ಲಿ ಇದ್ದೀವಿ, ಎಲ್ಲ ಇದ್ದೀವಿ. ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ನಾವು JDS ಪಾರ್ಟಿಯಲ್ಲಿ ಇದ್ದೀವಿ. ಯಾಕೆಂದರೆ ಮುಂಚೆ ಕಾಂಗ್ರೆಸ್ಸಲ್ಲಿದ್ದು ಏನೋ ಅಕಸ್ಮಾತಾಗಿ ಏನೋ ವಿಚಾರ ಬಂತು, ನೆಕ್ಸ್ಟ್ ಪತ್ರಿಕೆ ಬಗ್ಗೆ ಇಲ್ಲೇ ಮಾಡ್ತೀನಿ. ಯಾಕೆಂದರೆ ಮೊನ್ನೆ ಹೋಗಿ ಹಾಸನಲ್ಲಿ ಮಾಡೋದು, ಯಾಕೆಂದ್ರೆ ಕ್ಷಮೆ ಇರಲಿ ನಿಮಗೂ. ಯಾಕೆಂದರೆ ಅದು ಇಲ್ಲೇ ನಾನು ಮಾಡಬೇಕಾಗಿತ್ತು. ಯಾಕೆಂದರೆ ಒಂದು ಒತ್ತಡದ ಮೇಲೆ ಓದು ಮಾಡೋದು ಮುಗಿದ್ದು ನಮ್ಮದೇ ಒಂದು ಯಾವುದೋ ಒಂದು ಒತ್ತಡದ ಮೇಲೆ ಓದು. ಯಾಕೆಂದರೆ ಪ್ರೆಸ್ ಮೀಟ್ ತಗೊಂಡಿದ್ರು ಆರ್ಡರ್ಸ್ ಸ್ವಲ್ಪ ಅಲ್ಲ ತಗೊಂಡಿದ್ರು, ಹಂಗಾಗಿ ಓದು ಮಾಡೋದು. ಯಾಕೆಂದ್ರೆ ನೆಕ್ಸ್ಟ್ ಇಲ್ಲೇ ಮಾಡ್ತೀವಿ, ಕ್ಷಮೆ ಇರಲಿ ನಮಗೆ ಅಂತ ಕೇಳಿದೆ ಅಂತ ಈ ಒಂದು ಎರಡು ನಾನು ಜಾಸ್ತಿ ಮಾತಾಡಲ್ಲ. ನಾನೊಂದು ಟೈಮ್ ತಗೊಂಡು ನಿಮ್ಮ ಹತ್ರ ಬಂದು ನನ್ನ ಒಂದು ಇದಿದೆ. ಯಾಕೆಂದರೆ ಒಂದು ನಮ್ಮ ಶಾಸಕರು ನಮಗೆ ಒಂದು ಸ್ವಲ್ಪ ವಿಚಾರದಲ್ಲಿ ವ್ಯವಹಾರಿಕವಾಗಿ ಮತ್ತು ಕರ್ತವ್ಯವಾಗಿ ಒಂದಿದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಈಗ ಈ ವಿಚಾರವಾಗಿ ನಮ್ಮ ಮಾನ್ಯ ಬಿಳಿ ಚೌಡಯ್ಯನವರು ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು, ನಮ್ಮ ಸಮಾಜದ ಗೌರವಾನ್ವಿತ ವ್ಯಕ್ತಿಗಳು. ಇವರು ನಮ್ಮ ಭಾಗದ
ಏಕೆಂದರೆ ಎಲ್ಲ ಹಿಂದುಳಿದ ಕುರುಬರಿದ್ದಾರೆ. ನಮ್ಮ ಕೆಂಕೆರೆ ಭಾಗದಲ್ಲಿ 3,000 4,000 ಕುರುಬರಿದೆ. ಏಕೆಂದರೆ ಎಲ್ಲ ಪ್ರತಿಯೊಂದು ಹೋರಾಟ ಮಾಡಬೇಕು ಅಂದರೆ ನಮ್ಮ ಕೆಂಕೆರೆ ಜನಸಂಖ್ಯೆನೇ. ಏಕೆಂದರೆ ನಮ್ಮ ಸಮಾಜದ ಯುವಕರು ಮತ್ತು ಹಿರಿಕರು ಇವರು ಹೋರಾಟದಿಂದಲೇ ನಮ್ಮ ಅರಸೀಕೆರೆಯಲ್ಲಿ ರಾಜಕಾರಣ ನಡೀತಿರೋದು. ಯಾಕೆಂದರೆ ಅರಸೀಕೆರೆ ನಮ್ಮ ಕೆಂಕೆರೆಯಲ್ಲಿ ಯಾರು ಹೆಚ್ಚಿಗೆ ಓಡ್ತಾ ಅಂತಾರೆ ಅವರೇ ವಿನ್ ಆಗೋದು. MLA ಆಗಲಿ ಜಿಲ್ಲಾ ಪಂಚಾಯತಿಯಲ್ಲಿ ಯಾವುದೇ ಒಂದು ಇದಾಗಲಿ ಅವರೇ ವಿನ್ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಅಂಥ ನಮ್ಮ ಕೆಂಕೆರೆ ಸಮಾಜ ಬಿಟ್ಟಲ್ಲಿ ಇವರು ಇಲ್ಲೇ ಮಾಡ್ಕೊತಾರೆ. ಯಾಕೆಂದ್ರೆ ನಾವು ಇವ್ರನ್ನ ನಮ್ಮ ಚೌಡಪ್ಪ ನಾವು MLA ಸ್ಥಾನ ನೋಡ್ಬೇಕು ಅಂತ ಇದ್ವಿ. ಯಾಕೆಂದ್ರೆ ಆ ಸ್ಥಾನ ನಾವು ಕೊಟ್ಟಿದ್ದೀವಿ ಅವರಿಗೆ. ಅವ್ರಾಗಲಿ MLA ಆಗಲಿ ನಾವು ಸಂತೋಷ ಪಡ್ತಿಲ್ಲ. ಗೌರ್ಮೆಂಟ್ ಅಧ್ಯಕ್ಷ ಆಗಲಿ ನಾವು ಅವ್ರನ್ನ ಗೌರವಿಸ್ತೀವಿ. ಯಾಕೆಂದ್ರೆ ಇದೊಂದು ಅಧ್ಯಕ್ಷ ಸ್ಥಾನನ ನಮ್ಮ ಕೆಂಕೆರೆ ನೇಕಾರ ಸಂಘದ ಅಧ್ಯಕ್ಷರು ಕೆಂಕೆರೆ ಕೊಟ್ಟಿದ್ರೆ ಭಾಳ ಅನುಕೂಲ ಆಗ್ತಿತ್ತು. ಯಾಕೆಂದರೆ ನಮ್ಮ ಯುವಕರಿದ್ದಾರೆ, ಅಧ್ಯಕ್ಷರಿದ್ದಾರೆ ಅಲ್ಲಿ ಕೆಂಕೆರೆಯಲ್ಲಿ ಯುವಕರಿದ್ದಾರೆ. ಯಾಕೆಂದರೆ ಹರೀಶು, ಯೋಗೀಶು ಇವರೆಲ್ಲ ಮಸ್ತ್ ಯುವಕರಿದ್ದಾರೆ. ಶಶಿಧರ್ ಅವರೆಲ್ಲ ಹೋರಾಟಗಾರರಿದ್ದಾರೆ. ಅಂಥವ್ರಿಗೆ ಕೊಟ್ಟರೆ ಇಡೀ ನಮ್ಮ ತಾಲೂಕಲ್ಲಿ ಒಂಥರ ಹೋರಾಟ ಮುಂದೆ ಬರುತ್ತೆ. ಯಾಕೆಂದ್ರೆ ಇಂಥವ್ರು ನೀವು ಕಡೆಗಣಿಸಿ ನೀವೇ ಮಾಡ್ಕೊಂಡ್ಬಿಟ್ರೆ ಇದು ಯಾವ ನ್ಯಾಯ ಇದು ಹೇಳಿ? ಇದು ನ್ಯಾಯ ನಿಮಗೆ ಸರಿ ಅನ್ಸುತ್ತಾ? ಇದು ನಿಮಗೆ ಗೌರವ ತರುತ್ತಾ ಹೇಳಿ? ನಾವು ಇದಕ್ಕಾಗಿ ನೀವು ಇನ್ನು ಮುಂದೆ ಟೈಮ್ ಇದೆ, ಈಗಲೇನು ಕಾಲ ಮುಂಚಿಲ್ಲ. ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ನಮ್ಮ ಕೆಂಕೆರೆ ಭಾಗ ಮತ್ತು ನಮ್ಮ ಗಣಸಿ 2 ಭಾಗ ಇದೆ. ಯಾಕೆಂದರೆ ಗಣಸಿಲಿ ನಮ್ಮ ಜಗಣ್ಣರ ಪತ್ನಿಯವರು ಇದ್ದಾರೆ. ಯಾಕಂದ್ರೆ ಅವರು ಹೋರಾಟ ಮಾಡ್ತಿದ್ದಂಥ ಜಗಣ್ಣ ನಮ್ಮ ಸಮಾಜಕ್ಕಾಗಿ ಅವ್ರಿಗೊಂದು ಅವಕಾಶ ಕೊಡಿ, ನಮ್ಮ ಕೆಂಕೆರೆಯವ್ರಿಗೊಂದು ಅವಕಾಶ ಕೊಡಿ. ಇದನ್ನು ನಾವು ದಯಮಾಡಿ ನಿಮ್ಮನ್ನು ಕೇಳ್ಕೊಳ್ತೀವಿ ಚೆಡೋನಾರೆ. ಯಾಕೆಂದರೆ ನಮ್ಮ ಸಮಾಜದ ನ್ಯಾಯ ನೀತಿ ಸರಿಯಾದ ಇದ್ದರೆ ಸಮತೋಲನ ತಗೊಂಡೋಗಂಥ ಕರ್ತವ್ಯ ಜವಾಬ್ದಾರಿ ನಿಮಗಿದೆ. ಇದೊಂದು ಮನಸ್ಸಿಟ್ಟು ನಮ್ಮ ಭಾಗಕ್ಕೆ ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊತೀವಿ. ಇದನ್ನ ನೀವು ನೆರವೇರಿಸ್ಕೊಡಿ. ಇಷ್ಟು ಹೇಳ್ತಾ ನನ್ನ ಮಾತಾಡಿ. ಎಲ್ಲ ಪತ್ರಕರ್ತ ಸ್ನೇಹಿತರು ನಮಸ್ಕರಿಸ್ತಾ, ಏನೀಗ ಅರಸೀಕೆರೆ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ಸಮುದಾಯಗಳನ್ನ ನಾವು ಬಲಿಷ್ಠಗೊಳಿಸ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಶಾಸಕರು ಆ ಹಿಂದುಳಿದ ಸಮುದಾಯದ ಮುಖಂಡತ್ವವನ್ನು ವಹಿಸ್ಕೊಂಡು ಈ ಕ್ಷೇತ್ರಕ್ಕೆ 4 ಬಾರಿ ಶಾಸಕರಾಗಲಿಕ್ಕೆ ಕಾರಣರಾಗಿ ಹೆಚ್ಚು ದುಡಿದಂಥ ವ್ಯಕ್ತಿ ಮಾನ್ಯ ಬಿಳಿಚೌಡಯ್ಯನವರು. ಇವತ್ತು ಅವರು ಮಾಡಿದಂಥ ಕೆಲವು ಘಟನೆಗಳು ಇವತ್ತು ಕುರುಬ ಸಮುದಾಯಕ್ಕೆ ನಾಯಕತ್ವನೇ ಇಲ್ಲದಂಥ ಪರಿಸ್ಥಿತಿ ಹುಟ್ಟಾಕ್ಲಿಕ್ಕೆ ಕಾರಣರು ಬಿಳಿಚೌಡಯ್ಯನವರು. ಯಾಕೆ ಅಂತಂದರೆ 2005ರಲ್ಲಿ ಇವರು ಬಾಣಾವರ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕುರುಬ ಸಮುದಾಯದಿಂದ BH ರಾಜು ಮತ್ತು YC ಸೋಮಶೇಖರ್ ನಿಂತಿರ್ತಾರೆ. ಆದರೆ ಬಿಳಿಚೌಡಯ್ಯನವರು ಇವರು ಊರಿನ ಒಬ್ಬರು ಮುಖಂಡರನ್ನು ಕರ್ಕೊಂಡೋಗಿ ಸಮಾಜವಾದಿ ಪಾರ್ಟಿಯಿಂದ MK ನಾಗರಾಜು ಅಂತೇಳಿ ಒಬ್ಬರನ್ನು ಅಭ್ಯರ್ಥಿ ಮಾಡ್ತಾರೆ. ಅವತ್ತು ಇಬ್ಬರು ಕುರುಬ ಸಮುದಾಯದ ಮುಖಂಡರು ಸೋಲ್ರಿಗೆ ಕಾರಣರಾದಂಥವರು ಬಿಳಿಚೌಡಯ್ಯನವರು. ಎಲ್ಲಿದೆ ನಿಮಗೆ ಸಮಾಜದ ಕಳಕಳಿ? ಸಮಾಜ ಕುರುಬ ಸಮುದಾಯದವರು ಎಲ್ಲಿದೆ ಇವ್ರಿಗೆ? ಇವ್ರು ಸಮಾಜದ ನಾಯಕತ್ವನ ಹುಟ್ಟಾಕಿ ಒಬ್ಬರು ಸೀನಿಯರ್ ಹಿರಿಯ ಲೀಡ್ರು ನಾಯಕರಾದವರು ಒಬ್ಬರನ್ನ ಗೆಲ್ಲಿಸಲಿಕ್ಕೆ ಇವರು ರಾಜಕಾರಣ ಮಾಡೋ ನಿಟ್ಟಿನಲ್ಲಿ ಇವರು ಹೆಜ್ಜೆ ಇಡಬೇಕಾಗಿತ್ತು. ಇವತ್ತು ಆ ಸಮಾಜನ ರಾಜಕೀಯವಾಗಿ ತುಳಿಲಿಕ್ಕೆ ಇವರು ಕಾರಣಕರ್ತರಾಗಿರೋರು. ಅದಲ್ಲದೆ ಇನ್ನು ಇವ್ರನ್ನ ಆಶ್ರಯಿಸ್ಕೊಂಡು ಕೆಲವು ಹಿಂದುಳಿದ ಸಣ್ಣ ಪುಟ್ಟ ಸಮುದಾಯಗಳು ಇವ್ರನ್ನ ನಂಬ್ಕೊಂಡು ರಾಜಕಾರಣನ ಕೆಲವು ನಾಯಕರುಗಳು ಮಾಡಿದ್ದಾರೆ. ನಮ್ಮ ಜವನಪ್ಪನವ್ರು ಇರ್ಬೋದು, ಬಾಬಣ್ಣರು ಇರ್ಬೋದು, ಬಂಡಿಗೌಡ ರಾಜಣ್ಣರು ಇರ್ಬೋದು, ಇನ್ನು ಗಿರೋಜ್ ಕೊಪ್ಪಳು ವಿಜಯ್ ಕುಮಾರ್ ಇರ್ಬೋದು, ಗೊಲ್ರಳ್ಳಿ ಹನುಮಪ್ಪನವ್ರು ಇರ್ಬೋದು. ಇವರೆಲ್ಲರೂ ಕೂಡ ಏನು ಮಾಡಿದ್ರು ಅಂದರೆ ಜಿ ವಿ ಸಿದ್ದಪ್ಪನವ್ರು ಶಾಸಕರಾದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಪ್ರಬಲವಾಗಿ ವಿರೋಧ ಮಾಡಿದ್ರು. ಇವರು ಏನು ನಮಗೆ ಭಾಳ ಅನ್ಯಾಯ ಆಗಿದೆ, ಅರಸೀಕೆರೆ ಕ್ಷೇತ್ರದಲ್ಲಿ ನಮ್ಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಇವರು ಸೆಟಲ್ ನಿಂತ್ಕೊಂಡು ರಾಜಕಾರಣ ಮಾಡಿದರು. ಅವತ್ತು ಇದೇ ಬಿಳಿಚೌಡಪ್ಪನವ್ರನ್ನ ತಾಲೂಕು ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಲಿಕ್ಕೆ ಮುಸಲ್ಮಾನ್ ಸಮುದಾಯದವರು ಮತ್ತೊಂದು ಸಮುದಾಯದವರು ಇವತ್ತೇನು ಸನ್ಮಾನ ಮಾಡಿ ಬಂದ್ರಲ್ಲ ಮಾಜಿ ನಗರಸಭಾ ಅಧ್ಯಕ್ಷರಿಗೆ, ಇವ್ರ ಯೋಗ್ಯತೆಗೆ ಆ ಕೆಲಸನ ಮಾಡಬೇಕಾಗಿತ್ತು ಅನ್ನೋ ಮಾತನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಇವರು ಆ ಮಟ್ಟಕ್ಕೆ ನಡ್ಕೋಬಾರ್ದಾಗಿತ್ತು. ಇವರು ಅವತ್ತು 9,990 ತಗೊಳ್ಳಿಕ್ಕೆ ಕಾರಣರಾದವರು ಹಿಂದುಳಿದ ವರ್ಗದವರು. ಇವ್ರನ್ನ ಒಂದು ಪ್ರಬಲ ಸಮುದಾಯದ ಮೇಲೆ ಒಂದು ನಾಯಕತ್ವವನ್ನು ಇವ್ರಿಗೆ ಕೊಟ್ಟಂತವರು ಹಿಂದುಳಿದ ವರ್ಗದ ಜನಾಂಗದವರು. ಅವತ್ತು ನಮ್ಮೂರಲ್ಲಿ ನಾವೆಲ್ಲ ತನು ಮನ ಧನನೆಲ್ಲ ತ್ಯಾಗ ಮಾಡಿ ಇವ್ರಿಗೆ ದುಡಿದ್ವಿ. ಆದರೆ ಇವರು ಆ ಎಲ್ಲ ನಾಯಕತ್ವನ ಬಲಿಷ್ಠವಾಗಿ ಇವರು ಇವತ್ತೇನು ಮಾಡ್ಕೊಂಡಿದ್ದಾರೆ, ಮಾರಾಟ ಮಾಡ್ಕೊಂಡಿದ್ದಾರೆ ಶಾಸಕರಿಗೆ. ಯಾವ್ಯಾವ ನಾಮಿನಿಗಳನ್ನ ಕೊಡಿಸಿದ್ದಾರೆ ಇವರು. ಶಾಸಕರು ಇವ್ರ ಮೇಲೆ ನಿಷ್ಠೆ ಇಟ್ಕೊಂಡಿದ್ದಾರಲ್ವರ, ಯಾಕೆ ಇವರು ಹಿಂದುಳಿದ ವರ್ಗದವರಿಗೆ ನಾಮಿನಿಗಳನ್ನ ಮಾಡ್ಸೋಕ್ಕಾಗ್ತಾ ಇಲ್ಲ? ಬರೀ ತುಳಿಯೋ ಕೆಲಸನೇ ಮಾಡಿರೋದು ಬಿಟ್ಟರೆ ಎಲ್ಲಿ ರಾಜಕೀಯವಾಗಿ ಇವರು ಬೆಳೆಸ್ತಾ ಇದ್ದಾರೆ? ಸಾಮಾಜಿಕ ನ್ಯಾಯನ ಎಲ್ಲಿ ಕೊಡ್ತಾ ಇದ್ದಾರೆ? ಯಾವುದೋ ಒಂದು ಹಣದ ವ್ಯವಹಾರಕ್ಕೋ ಬರೀ ಈ ಬಿಸ್ನೆಸ್ಗೋಸ್ಕರ ಇವ್ರು ರಾಜಕಾರಣ ಮಾಡೋದಾದ್ರೆ ನೀವು ಮನೇಲಿರ್ರಿ.
ಇವತ್ತು ಬಾಣವರ ಅಶೋಕ್ ಅಣ್ಣಗೆ 2018ರಲ್ಲಿ ವಿಧಾನಸಭಾ ಅಭ್ಯರ್ಥಿ ಆಗ್ಬೇಕಾಗಿತ್ತು. ಅವ್ರ ಪರ ನಿಲ್ಲಿಲ್ಲ ಇವರು ಬಿಳಿಚೌಡಯ್ಯನವರು, ಅವ್ರನ್ನ ವಿರೋಧಿಸ್ಕೊಂಡ್ಬಂದ್ರು. ಎಲ್ಲಿದೆ ಇವ್ರಿಗೆ ಸಮಾಜದ ಬಗ್ಗೆ ಕಳಕಳಿ? ಶಾಸಕರು ವಿಧಾನಸಭೆಯಲ್ಲಿ ನಾನು ಕುರಿಕಾಯ್ದೆ ವಂಶದಲ್ಲಿ ಹುಟ್ಟಿದ್ದೀನಿ ಅಂದ್ರು, ನಾವು ಅವಾಗ ಖಂಡಿಸಿದ್ವಿ. ಅವತ್ತು ಇವರು ಇಲ್ಲ ಶಾಸಕರು ಅವರು ಕುರಿಕಾಯಿ ವಂಶದಲ್ಲೇ ಹುಟ್ಟಿದ್ರು ಅಂತಂದ್ರು. ಎಲ್ಲಿದೆ ಕುರಿಗಾಯಿಗಳಾಗಿ ಹುಟ್ಟಿದ್ದಾರೆ ಅವರು ಶಾಸಕರನ್ನ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಜೀವನ ಕಟ್ಕೊಳ್ಳೋದಾದ್ರೆ ನಿಮ್ಗೆ ಯಾಕೆ ರಾಜಕಾರಣ? ಬೇರೆ ಥರ ಬಿಸ್ನೆಸ್ಗಳು ಮಾಡ್ಕೊಳ್ರಿ. ಈಗ ನಿಮ್ಮ ಮಗಗೆ 4 ಕೋಟಿ ಅನುದಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲದಕ್ಕೂ ಶಾಸಕರನ್ನ ಡಿಪೆಂಡ್ ಮಾಡ್ಕೋಬೇಡಿ. ಸಮಾಜದ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮನ್ನೆಲ್ಲ ನಚ್ಕೊಂಡು ರಾಜಕಾರಣ ಮಾಡಕ್ಕೆ ಬಂದಿದ್ದಾರಲ್ಲ ಕೆಲವು ಯುವ ನಾಯಕರುಗಳು, ನಮ್ಮಂಥವ್ರು ಇದೀವಲ್ಲ, ಬೆಳೆಸ್ರಿ. ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ? ಎಲ್ಲೋದ್ರೂ ಸ್ವಾರ್ಥ ರಾಜಕೀಯ ಮಾಡ್ತೀರಾ. ಜೊತೆಗೆ ನೀವು ಎಷ್ಟು ಶಾಸಕರು ನೀವು ಅಧಿಕಾರ ಮಿಸ್ಯೂಸ್ ಮಾಡಿದ್ದೀರಾ ಅಂದರೆ 3 ಜನ ಗ್ರೇಡ್ 1 ಗ್ರೇಡ್ 2 ಸೆಕ್ರೆಟರಿಗಳನ್ನ ಗ್ರಾಮ ಪಂಚಾಯತಿಯಲ್ಲಿ ಗ್ರೇಡ್ 2 ಸೆಕ್ರೆಟರಿಗಳನ್ನ PDO ಇನ್ಚಾರ್ಜ್ ಕೊಡಿಸ್ತೀರಾ. ಅಧಿಕಾರ ದುರ್ಬಳಕೆ ಮಾಡೇ ಇಲ್ವಾ ನಿಮ್ಮ ಸ್ವಾರ್ಥಕ್ಕೆ? ನೀವು ನಾವು ಸಜ್ಜನ ರಾಜಕಾರಣ ಅಂತ ಶಾಸಕರು ಹೇಳ್ತಾರೆ, ನೀವು ನೋಡಿದ್ರೆ ಹೌದು ಶಾಸಕರು ಹರಿಶ್ಚಂದ್ರ ಅಂತ ಹೇಳ್ತೀರಾ. ಎಲ್ಲಿದ್ದೀರಾ ನೀವು? ಇವತ್ತು ನಿಮ್ಮ ಹಳೆಮೈನ PDO ಹುದ್ದೆ ಕೂರಿಸ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ದಿದ್ರು ಕೂಡ ಅಧಿಕಾರ ದುರ್ಬಳಕೆ ಮಾಡಿದ್ದೀರಾ. ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ CEO ಅವ್ರನ್ನ ಮಾಧ್ಯಮ ಸ್ನೇಹಿತರು ನೀವು ಇದನ್ನು ಪರಿಶೀಲಿಸ್ರಿ. ತಾಲೂಕ್ ಪಂಚಾಯತಿಲಿ OM ಕಾಪಿನೂ ಕೂಡ ನೀವು ಪಡೀರಿ. ಮಾಹಿತಿನ ನಾನು ಸುಳ್ಳು ಹೇಳಿದರೆ ನಾನು ಅದಕ್ಕೆ ತಕ್ಕದಾದ ಬೆಲೆ ತರ್ತೀನಿ. ಎಷ್ಟು ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಮಾತನಾಡ್ತಾರೆ, ಸರ್ ಇದೆಲ್ಲ ಶಾಸಕರು ಪಿತೂರಿಂದಲೇ ಸರ್ ಆಗಿರೋದು, ನನ್ನನ್ನು ಆ ಪೋಸ್ಟಿಗೆ ಕೂರಿಸ್ಬೇಕಾಯ್ತು, ನನ್ನ ಜಾಗಕ್ಕೆ ಅವ್ರು ಹಳಮೈನ ತಗೊಂಬಂದ್ರು ಅಂತ ಆಡಿಯೋ ಇದೆ. ಸಂಬಂಧಪಟ್ಟ ಅಧಿಕಾರಿ ಮಾತನಾಡಿರೋ ಆಡಿಯೋ ಇದೆ. ಆಡಿಯೋನು ಬಿಡುಗಡೆ ಮಾಡ್ತೀನಿ. ನಾನು ನಿಮ್ಮ ಮುಂದೆ ನಾನು ಸತ್ಯನೇ ಹೇಳ್ಬೇಕಾಗುತ್ತೆ. ಬಿಳಿಚೌಡಯ್ಯನವರು ಮತ್ತು ಅರಸೀಕೆರೆ ಕ್ಷೇತ್ರದ ಶಾಸಕರಿಂದ ಅಧಿಕಾರ ದುರುಪಯೋಗ ಆಗಿರೋದು ಬಿಟ್ಟರೆ ಎಲ್ಲೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗ್ತಾ ಇಲ್ಲ ಜನಗಳಿಗೆ. ಹಿಂದುಳಿದ ಸಮುದಾಯದವ್ರನ್ನ ವೋಟ್ ಬ್ಯಾಂಕಾಗಿ ಬಳಸ್ಕೊಂತಾರೆ. ಅಲ್ಪಸಂಖ್ಯಾತರು ಅಂತೇಳಿ ಅಧಿಕಾರ ಅವ್ರಿಗೆ ಕೊಡ್ತಾರೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಕೊಡಿ, ಯಾವಾಗ ಯಾರಿಗೆ ಏನು ಕೊಡ್ಬೇಕು ಅವ್ರಿಗೆ ಕೊಡಿ. ಹಿಂದುಳಿದ ವರ್ಗದವ್ರು ಇಲ್ಲಿ ಎಷ್ಟು ಜನ ಇದ್ದೀವಿ ನಾವು? ಯಾಕೆ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ? ವೋಟ್ ಬ್ಯಾಂಕ್ ಆಗಿ ಬರೀ ಧಾರ್ಮಿಕ ಹುಚ್ಚನ್ನ ತಲೆಗೆಡಿಸ್ತೀರಾ. ಹಳ್ಳಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ. ಹಿಂದುಳಿದ ವರ್ಗದವ್ರ ಮಕ್ಕಳು KS ಎಕ್ಸಾಮ್ ಬರೆಯೋಕೆ ಏನಾರ ಒತ್ತು ಕೊಟ್ಟಿದ್ದೀರಾ? ಅವ್ರು ಉನ್ನತ ಶಿಕ್ಷಣಕ್ಕೆ ಏನಾರ ನೀವು ಸಾಥ್ ನೀಡಿದ್ದೀರಾ? ಶಾಸಕರು 4 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಿದ್ದೀರಾ, ಏನು ಮಾಡಿದ್ದೀರಾ? ಚೌಡಯ್ಯನವ್ರಿಗೆ ಇದರೆಲ್ಲ ತಲೆಯಲ್ಲಿಲ್ಲ. ಅವ್ರಿಗೇನು ದುಡ್ಡು ಮಾಡ್ಕೋಬೇಕು, ಅವ್ರ ಬದುಕನ್ನು ಕಟ್ಕೋಬೇಕು. ಅವ್ರ ಮಗನ್ನ ಈಗ ಗುರಿ ಉಂಡೆ ನಿಗಮಕ್ಕೆ ಅಧ್ಯಕ್ಷನ್ ಮಾಡಿದ್ದಾರೆ. ಅವ್ರ ಕುಟುಂಬದ ಆಸ್ತಿ ಆಗ್ಬಿಟ್ಟಿದೆ. ಅದು ಹೋಗಿ ನಗರಸಭಾ ಮಾಜಿ ಅಧ್ಯಕ್ಷರಿಗೆ ಹಾರ ಹಾಕ್ತಾರೆ. ಈ ಮನಸ್ಥಿತಿಯಲ್ಲಿ ಬಂದು ಚೌಡಯ್ಯನವ್ರನ್ನ ನಾವು ಇದಕ್ಕೇನೆ ಖಂಡಿಸ್ತಾ ಇರೋದು. ಚೌಡಯ್ಯನವ್ರ ನಡವಳಿಕೆ ಅವ್ರ ಜೀವನೋಪಾಯಕ್ಕೆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಮಾಡ್ಕೊಂಡು ಇವರು ಹಿಂದುಳಿದ ವರ್ಗದವ್ರ ನಾಯಕರು ಆಗಿದ್ದೀನಿ, ನಾವು ಆ ಸಮುದಾಯದ ಹಿತ ಕಾಪಾಡ್ತೀನಿ ಅನ್ನೋದ್ರಲ್ಲಿ ಎಡವ್ತಾ ಇದ್ದಾರೆ. ಅದಲ್ಲದೆ ಇವ್ರು ಏನು ಮಾಡ್ತಾರೆ ಅಂದರೆ, ಬಿಳಿಚೌಡಪ್ಪನವರು ಈ ಅವ್ರ ಅಳಿನ ಅಧಿಕಾರ ಕೂರಿಸ್ಲಿಕ್ಕೆ ಈಗ ಆಲ್ರೆಡಿ ನಾನು ಅದನ್ನು ಪುನರಾವರ್ತನೆ ಮಾಡಿ ಹೇಳ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿ EO ಅವ್ರನ್ನ ತಾವು ದಯಮಾಡಿ ಮಾಧ್ಯಮ ಎಲ್ಲ ಸ್ನೇಹಿತರು ಕೂಡ ನೀವು ಮಾಹಿತಿ ತಗೊಳ್ಳಿ. ಮೇಟಿಕುರ್ಕೆ ಪಂಚಾಯತಿ ಇನ್ಚಾರ್ಜ್ PDO ಮಾಡ್ತಾರೆ. ಅವ್ರದ್ದು ಮೂಲ ಪ್ಲೇಸ್ ಬಂದ್ಬಿಟ್ಟು ಮುರುಂಡಿಲಿ OM ಇರುತ್ತೆ. ಅವ್ರ ಡ್ಯೂಟಿ ಅಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರೋದು. ಇದನ್ನ ಕೊಡೋಕ್ಕೆ ಬರಲ್ಲ. ಕಾನೂನನ್ನ ನಿಯಮಾವಳಿಗಳನ್ನ ಗಾಳಿ ತೋರಿ ಶಾಸಕರ ಕೃಪಾ ಕಟಾಕ್ಷದಿಂದಲೇ ಅವರ ಅಳಿಗೆ ಅಧಿಕಾರದ ಉನ್ನತ ಹುದ್ದೆ ಕೊಡಿಸ್ಬೇಕು, ಅದು ಆಯಕಟ್ಟಿನ ಜಾಗದಲ್ಲಿ ಕೊಡಿಸ್ಬೇಕು ಅಂತೇಳಿ ಶ್ರಮ ವಹಿಸಿ ಇದ್ರ ವಿರುದ್ಧ ಸರ್ ಇಲ್ಲ ಸರ್, ಈ ಕುರುವಂಕ ಪಂಚಾಯತಿ ಇನ್ಚಾರ್ಜ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ? ಏನಾಗಿದೆ ಆಡಳಿತ ಹಂಗಾದ್ರೆ ಅರಸೀಕೆರೆಯಲ್ಲಿ? ಇದನ್ನ ನಾವು ಖಂಡಿಸ್ತಾ ಇದ್ವಿ. ಚೌಡಪ್ಪನವರಿಂದ ನಮ್ಮ ಹಿಂದುಳಿದ ವರ್ಗದವ್ರಿಗೆ ಶಾಸಕರು ಕೂಡ ಅವರಿಂದಲೂ ಕೂಡ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಹಿಂಗೆ ನೀವು ಮುಂದುವರಿಸಿದ್ದೆ ಆದರೆ, ಸ್ವಾರ್ಥಕ್ಕೆ ರಾಜಕಾರಣ ಮಾಡೋದಾದರೆ ಸಮಯ ನಮಗೂ ಬರುತ್ತೆ. ಸಮಯಕ್ಕೆ ಸರಿಯಾಗಿ ನಾವು ಉತ್ತರ ಕೊಡೋಕ್ಕೆ ಕಾಯ್ತೀವಿ, ತಯಾರಿದ್ದೀವಿ. ತಪ್ಪನ್ನ ತಿದ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ಒಬ್ಬರಲ್ಲಿ ಯಾರೋ ಒಬ್ರು ಮಾತಾಡಕ್ ನಾವಿರೋದಕ್ಕೆ ಸಮಯ ಇಲ್ಲ. ನಾವು ಶಿವಲಿಂಗೇಗೌಡ್ರನ್ನ MLA ಮಾಡೋದಕ್ಕೆ ಸಮಯ ಇಲ್ಲ. ಸರ್, ಶಿವಲಿಂಗೇಗೌಡ್ರನ್ನೇನ್ರಿ ಇಲ್ಲಿ MLA ಮಾಡ್ತಿದ್ರೆ ಇದೇ JDS ಅಲ್ಲಿ ಟಿಕೆಟ್ ಕೊಡ್ದಂಗೆ ಕಳಿಸಿದ್ರು ಸಮೀವುಲ್ಗೆ. ಇಂಡಿಪೆಂಡೆಂಟ್ ಗೆದ್ದಿದ್ರು. ನಾವೆಲ್ಲ ಶಿವಲಿಂಗೇಗೌಡರನ್ನ MLA ಮಾಡೋದಕ್ಕೆ ಮೆರಿತಾ ಇರೋದು ಸಮೀವುಲ್ಲ. ಇಲ್ಲಾಂದ್ರೆ ಇಲ್ಲಿ ಇದು ಕತ್ತಿಡ್ ತಳ್ಳರ ಆಚೆಗೆ ಸರ್. ಶೌಡಪ್ಪ ಲೀಡರು, ಸಮೀವುಲ್ ಅಲ್ಲ. ಸಮೀವುಲ್ಲ ಶೌಡಪ್ಪ ಮನೆ ಮುಂದೆ ಹೋಗಿ ನಿಲ್ಬೇಕು. ಶ್ರೇಯಸ್ ಪಟೇಲ್ ಬಂದು ನಿಲ್ಬೇಕು. ಹಿಂದುಳಿದ ವರ್ಗದ ನಾಯಕ, ಅವರಿಂದ ನಾವಿರೋದು. ಹಾಂ
ಸಮೀವುಲ್ ಅಲ್ಲ ಲೀಡರು ಅಲ್ಲೆಲ್ಲ ಹಿಂದುಳಿದವ್ರ ಲೀಡರ್ ಯಾರು ಹಾ? ಯಾರು ಹಿಂದುಳಿದವ್ರ ಲೀಡರ್ ಅಂತ ಯಾರು ಹೇಳ್ತಿದಾರೆ ಮತ್ತೆ ಈಗ ಇವರೇ ಚೌಡಯ್ಯನೇ ಲೀಡರ್ ಆಗಿದ್ದರು. ಎಲ್ರಿ ಈಗ ಇಷ್ಟೊತ್ತಲ್ಲ ಚೌಡ ಈಗ ಹೇಳಿದ್ವಲ್ಲ. ತಪ್ಪು ಈಗ ತಿಳ್ಕೊಳ್ಳಿ ಅಂತ ತಪ್ಪು ಅಲ್ಲ ತಿದ್ಕೊಳ್ಳಿ ಅಂತ ಹೇಳಿರೋದು ಸರ್. ಯಾಕೆ ಹಿಂಗ್ ಮಾಡ್ತಾ ಪಕ್ಷಾತೀತವಾಗಿ ಈಗಲೂ ಅವರೇ ಲೀಡ್ರು ತಪ್ಪು ತಿಳ್ಕೊಳ್ಳಿ ಅಂತ ನಾವು ಇದು ಮಾಡ್ತಾರೆ. ತಿದ್ಕೊಳ್ಳಿ ಯಾಕೆ ಮಾಡ್ತಾ ಇದ್ದೀರಾ? ಸರ್, ಸರಿ ಮಾಡ್ಕೊಳ್ಳಿ. ನಡೀತೀರಾ? ಮುಂದೆ ಮಾಡಿ ಮಾತಾಡು. ಸರಿ ಮಾಡ್ಕೊಳ್ಳಿ. ಅವರೇ ಚೇಂಜ್ ಮಾಡ್ಕೊಳ್ಳಿ. ಅಲ್ಲ ಈಗ ಸರ್ ಚೇಂಜ್ ಮಾಡಿ ಅದು ಸರ್, ಹಿಂದುಳಿದ ವರ್ಗದ ನಾಯಕ ತಡೆಣ ಹಾಗೆ ಆಗುತ್ತೆ. ಹಿಂದುಳಿದ ವರ್ಗದ ನಾಯಕ ಅಂತೇಳಿ ನೀನು ಹೇಳಿದ್ನೆಲ್ಲ ಮಾಡ್ಕೊಂಬಂದ್ವಲ್ಲ. ಈಗ ಯಾಕೆ ಹಿಂಗೆ ತಪ್ಪು ನಡ್ಕಂತ ಇದೀಯಾ? ನಿನ್ನ ಪರ ಮಾತಾಡಿದ ಜವನಪ್ಪನ ಪಕ್ಷದಿಂದ ಆಚೆ ಹಾಕಿರು, ನಿನ್ನ ಪರ ಮಾತಾಡಿದ ನನ್ನ ಪೊಲೀಸ್ನರಿಗೆ ಬಿಟ್ಟು ಹೊಡೆಸಿರು MLA. ನೀನು ಯಾಕೆ ಮಾತಾಡಲಿಲ್ಲ? ನೀನು ಅಂದ್ರೆ ಸರ್ ಅಂದ್ರಕ್ಕೆ ಮುಂಚೆಗಳು ಅನಂತರಾಮಯ್ಯ ಅಂತ ಸರ್ ನಾನು ಹೇಳೋದು ಚೌಡಯ್ಯ ಅಂದ್ರಕ್ಕೆ ಮುಂಚೆಗಳು ಅನಂತರಾಮಯ್ಯ ಆ ಥರ ಬರೀರಿ ಅಷ್ಟೇ. ನ್ಯಾಯ ವಿರೋಧ ಸರಿ ಹ್ಞೂ ಅದು ಇವ್ರದ್ದೆಲ್ಲ ನನಗೆ ಗೊತ್ತಿಲ್ಲ.